ಎಸ್ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಬೆಳ್ಳಂಬೆಳಗ್ಗೆ ಲೋಕ ಶಾಕ್ ಅನ್ನ ಕೊಟ್ಟಿರುವಂತದ್ದು ಸುಮಾರು 10 ಸರ್ಕಾರಿ ಕಚೇರಿಗಳ ಮೇಲೆ ಇವತ್ತು ರೇಡ್ ಅನ್ನ ಮಾಡಿದ್ದಾರೆ. ಎಪಿಎಂಸಿ ಅಡಿಷನಲ್ ಡೈರೆಕ್ಟರ್ ಪುಷ್ಪಾ ಡಿಆರ್ ಅವರ ಕಚೇರಿ ಮೇಲೆ ಕೂಡ ಇವತ್ತು ಲೋಕ ರೇಡ್ ನಡೆದಿದೆ. ಕೆಆರ್ಐಡಿಎಲ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಪ್ರವೀಣ್ ಶ್ರೀಹಾರಿ ಅವರಿಗೂ ಕೂಡ ಇವತ್ತು ಲೋಕ ಶಾಕ್ ಸಿಕ್ಕಿದೆ. ಇನ್ನು ಪಿಡಬ್ಲ್ಯೂಡಿಇಇ ನರೇಂದ್ರ ಅವರಿಗೂ ಕೂಡ ಲೋಕ ಶಾಕ್ ಇವತ್ತು ಬೆಳ್ಳಂಬೆಳಗ್ಗೆ ತಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಯಾರ್ಯಾರಿಗೆ ಲೋಕ ಶಾಕ್ ಸಿಕ್ಕಿದೆ ಅಂತ. ಇನ್ನು ಮೂವರಿಗೆ ಸೇರಿದ ಒಟ್ಟು 14 ಕಡೆಗಳಲ್ಲಿ ಇವತ್ತು ದಾಳಿಯನ್ನ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಇವತ್ತು ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ, ಬೆಂಗಳೂರು ಸಾಕಷ್ಟು ಕಡೆಗಳಲ್ಲಿ ಇವತ್ತು ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಒಂದು ಕಡೆ ಎಸಿಎಫ್ ಕಿರಣ್ ಅಂಗಡಿ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟರೆ ಅವರ ಕಚೇರಿ ಎಲ್ಲಾ ಕಡೆಗಳಲ್ಲೂ ಕೂಡ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಜಿಲ್ಲೆಯ 2 ಕಡೆ ದಾಳಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ತಪಾಸಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಎಸಿಎಫ್ ಕಿರಣ್ ಅಂಗಡಿ ಕಚೇರಿ ಮೇಲೆ ದಾಳಿ ನಡೆದಿರುವಂತದ್ದನ್ನು ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಲೋಕ ಶಾಕ್ ಸಿಕ್ಕಿದೆ. ಅರಣ್ಯ ಇಲಾಖೆಯ ಸಂಶೋಧನೆ ಮತ್ತು ಅಭಿವೃದ್ಧಿ ಎಸಿಎಫ್ ಆಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಚಿತ್ರದುರ್ಗದಲ್ಲೂ ಕೂಡ 2 ಕಡೆ ಲೋಕ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ತೋಟಗಾರಿಕೆ ವಿವಿ ಪ್ರೊಫೆಸರ್ ಶಂಕರ್ ಮನೆ ಮೇಲೂ ಕೂಡ ಲೋಕ ಅಧಿಕಾರಿಗಳು ಇವತ್ತು ದಾಳಿಯನ್ನ ನಡೆಸಿದ್ದಾರೆ, ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಆರ್ಎಫ್ಒ ದುಗ್ಗಪ್ಪ ಮನೆ ಮೇಲೆ ಕೂಡ ಲೋಕ ಅಧಿಕಾರಿಗಳು ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಅರಣ್ಯ ಇಲಾಖೆಯ ವಲಯದಲ್ಲಿ ಇರುವಂತಹ ನಾವು ಗಮನಿಸ್ತಾ ಇದ್ದೀವಿ. ಸುಮಾರು 7 ಜಿಲ್ಲೆಯ 10 ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಇವತ್ತು ಲೋಕ ದಾಳಿ ನಡೆದಿರುವಂತದ್ದು. ಬೆಂಗಳೂರು ಸೇರಿದಂತೆ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಇವತ್ತು ಲೋಕ ಶಾಕ್ ಕೊಟ್ಟಿದೆ ಬೆಳ್ಳಂಬೆಳಗ್ಗೆ ಅಂತಾನೆ ಹೇಳ್ಬೋದು. ಹೀಗಾಗಿ ಸಾಕಷ್ಟು 7 ಜಿಲ್ಲೆಗಳಲ್ಲಿ ಸುಮಾರು 10 ಸರ್ಕಾರಿ ನೌಕರರ ಸ್ಥಳಗಳಲ್ಲಿ ಇವತ್ತು ಲೋಕ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಓಕೆ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಲೈವ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಧ್ರುವ, ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ಸುಮಾರು 10ಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಲ್ಲೆಲ್ಲಿ ದಾಳಿಗಳಾಯ್ತು, ಯಾವ ರೀತಿ ನಡೀತಾ ಇದೆ ಲೋಕ ರೇಡ್ ಅಂತ? ರಕ್ಷಾ, ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರು ನಗರ ಸೇರಿದಂತೆ ಒಟ್ಟು 7 ಜಿಲ್ಲೆಯ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೀತಾ ಇದೆ. ಲೋಕಾಯುಕ್ತ ಪೊಲೀಸರು ಈಗಾಗಲೇ ಬೆಂಗಳೂರಿನ ಒಟ್ಟು 14 ಕಡೆ ರೇಡ್ ಅನ್ನ ಮಾಡ್ತಾ ಇದ್ದಾರೆ. ಏಕಕಾಲಕ್ಕೆ ಈ ಒಂದು ರೇಡ್ ಆರಂಭವಾಗಿದೆ. ಬೆಂಗಳೂರಿನ 20ಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರು ಹಾಗೆ ಸಿಬ್ಬಂದಿ ಈ ಒಂದು ರೇಡ್ ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಇವರು ಬೆಂಗಳೂರಿನಲ್ಲಿ ಇರುವಂತಹ ಪ್ರಮುಖವಾಗಿ ಪುಷ್ಪಾ ಡಿಆರ್, ಅನಂತರ ಪ್ರವೀಣ್ ಶ್ರೀಹರಿ, ನರೇಂದ್ರ ಪಿಡಬ್ಲ್ಯೂಡಿ ಇವರು ನರೇಂದ್ರ ಇವರ ನಿವಾಸ, ಅವರ ಕಚೇರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಶೋಧನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಬೆಸ್ಕಾಂನ ಎಇ ಅಮೃತ್ ರಾವ್ ಅವರ ಮನೆಯ ಮೇಲೆ ಈ ಒಂದು ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಅವರಿಗೆ ಕಚೇರಿ ಮತ್ತೆ ಸೇರಿದಂತೆ ಅವರಿಗೆ ಸೇರಿದ ಸುಮಾರು 7 ಕಡೆ ದಾಳಿಯನ್ನ ಕೂಡ ಮಾಡಿದ್ದಾರೆ. ಅವರ ಸಂಬಂಧಿಕರ ಮನೆ ಮೇಲೆ ಹಾಗೆ ಅವರ ಆಪ್ತರ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿ ದಾಖಲೆಗಳ ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಕೂಡ ಲೋಕಾಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಯೊಬ್ಬರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ರೇಡ್ ನಡೀತಾ ಇದೆ. ಸೊ ಹೀಗಾಗಿ ಈ ಒಂದು ರೇಡ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿರೋದು. ಒಟ್ಟು 10 ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಅನ್ನ ನೀಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನ ಹೊಂದಿರುವಂತಹ ಸರ್ಕಾರಿ ನೌಕರರ ಬಗ್ಗೆ ಅವರಿಗೆ ದೂರು ಬಂದಿರುತ್ತೆ. ಆ ಆಧಾರದಲ್ಲಿ ಈ ಒಂದು ದಾಳಿಯನ್ನ ಈಗ ಕೈಗೊಂಡಿದ್ದಾರೆ. ಮನೆ ಹಾಗೆ ಕಚೇರಿ ಸೇರಿದಂತೆ ಅನೇಕ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಶೋಧ ಕಾರ್ಯವನ್ನ ಕೂಡ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೂಡ 3 ಅಧಿಕಾರಿಗಳನ್ನ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ಈ ಒಂದು ತನಿಖೆ, ಈ ಒಂದು ರೇಡ್ ನಡೀತಾ ಇದೆ. ಅಧಿಕಾರಿಗಳು ಮನೆಯಲ್ಲಿರುವಂತಹ ಪ್ರಮುಖ ದಾಖಲೆಗಳನ್ನ ಕೂಡ ಸೀಸ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಅವರ ಮನೆಯಲ್ಲಿ ನಗದು, ಚಿನ್ನಾಭರಣಗಳು ಕೂಡ ಸಿಕ್ಕಿರುವಂತಹ ಮಾಹಿತಿ ಇದೆ. ಅವೆಲ್ಲವನ್ನ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ಅದರ ಲೆಕ್ಕಗಳನ್ನ ಈಗ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ರೇಡ್ ಬೆಳಗ್ಗೆ 7 ಗಂಟೆ ಬೆಳಗಿನ ಜಾವವೇ ಶುರುವಾಗಿರುವಂತಹ ಕಾರಣ ಎಲ್ಲ ಅಧಿಕಾರಿಗಳು ಕೂಡ ಮನೆಯಲ್ಲೇ ಇದ್ರು ಎನ್ನುವಂತಹ ಮಾಹಿತಿ
ಲಭ್ಯವಾಗಿದೆ. ಅವರನ್ನ ಕಚೇರಿಗೆ ಇವತ್ತು ಹೋಗ್ಲಿಕ್ಕೆ ಬಿಡದೆ ಮನೆಯಲ್ಲಿಯೇ ಇಟ್ಕೊಂಡು ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಡೀ ಕುಟುಂಬಸ್ಥರು ಕೂಡ ಇವತ್ತು ಯಾರು ಹೊರಗೆ ಹೋಗುವಂತಿಲ್ಲ ಅಂತ ಹೇಳಿ ಅವರೆಲ್ಲರನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಒಂದು ರೇಡ್ ಇವತ್ತು ಸಂಜೆವರೆಗೂ ನಡೆಯುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಆದಾಯಕ್ಕೂ ಸರಿಯಾದ ಲೆಕ್ಕವನ್ನ ಕೊಡಬೇಕು. ಒಂದು ವೇಳೆ ಲೆಕ್ಕವನ್ನ ನೀಡಿಲ್ಲ ಅಂತ ಹೇಳಿದ್ರೆ ಅವರ ವಿರುದ್ಧ ಲೋಕಾಯುಕ್ತ ಒಂದು FIR ಅನ್ನ ದಾಖಲು ಮಾಡುತ್ತೆ. ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ರಕ್ಷಾ, ಅಂದ್ರೆ ಧ್ರುವ, ಇವತ್ತು ಎಟ್ ಎ ಟೈಮ್ ಇಷ್ಟು ಸರ್ಕಾರಿ ಇದರ ಮೇಲೆ ದಾಳಿ ಮಾಡಿರೋದ್ರಿಂದ ಯಾರ್ಯಾರ ಮನೆಯಲ್ಲಿ ಯಾವ ರೀತಿಯಾದಂಥ ಅಂದ್ರೆ ದಾಖಲಾತಿಗಳು ಈ ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅಂತ? ರಕ್ಷಾ, ರೈಡ್ ಶುರುವಾಗಿ ಸುಮಾರು 3-4 ಗಂಟೆ ಆಯಿತು. ಪ್ರಮುಖವಾಗಿ ಈ ಬೆಂಗಳೂರಿನ 3 ಅಧಿಕಾರಿಗಳೇನಿದ್ದಾರೆ ಇವರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಿತ್ತು. ಅದರಲ್ಲಿ ಪುಷ್ಪಾ DR ಅಡಿಷನಲ್ ಡೈರೆಕ್ಟರ್ APMC ಇದ್ದಾರೆ. ಅವರ ವಿರುದ್ಧ ಕೇಳಿಬಂದಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ಶೋಧನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಮನೆಯಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಆ ಬಗ್ಗೆ ಕೂಡ ಒಂದು ಪ್ರಕಟಣೆಯನ್ನ ಹೊರಡಿಸ್ತಾರೆ. ಆ ಬಗ್ಗೆ ಮಾಹಿತಿಯನ್ನ ಕೂಡ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಅಧಿಕಾರಿಗಳು ಕೂಡ ಈಗ ಶಾಕ್ಗೆ ಒಳಗಾಗಿದ್ದಾರೆ. ಈ ಹಿಂದೆ DK ಶಿವಕುಮಾರ್ ಅವರು ಯಾರು ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗುವಂತಿಲ್ಲ, ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಅದರಂತೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅಟ್ ಎ ಟೈಮ್ 10 ಅಧಿಕಾರಿಗಳಿಗೆ ಈಗ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಏನಾದ್ರೂ ಇವರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಗಳು ಸಿಕ್ಕಿತು ಅಂತ ಹೇಳಿದ್ರೆ ಅವರನ್ನ ಅರೆಸ್ಟ್ ಮಾಡಿಕೊಂಡು ಆಸ್ತಿಗಳನ್ನ ಸೀಸ್ ಮಾಡ್ತಾರೆ. ಅವರ ಮೇಲೆ FIR ಅನ್ನ ದಾಖಲು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಾಯುಕ್ತ ಚೀಫ್ ಆಗಿ ಕೂಡ ಇವರ ಮಾಹಿತಿಯನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ರೇಡ್ ಅನ್ನ ಕೂಡ ಮಾನಿಟರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸದ್ಯ ಬೆಂಗಳೂರಿನ SP ನೇತೃತ್ವದಲ್ಲಿ ಬೆಂಗಳೂರಿನ ಒಟ್ಟು 14 ಕಡೆ ದಾಳಿ ನಡೀತಾ ಇದೆ. 14 ಕಡೆಯಲ್ಲಿ ಕೂಡ ಅಟ್ ಎ ಟೈಮ್ ಈ ಒಂದು ರೇಡ್ ಅನ್ನ ಮಾಡಿರುವಂತದ್ದು DYSP ಹಾಗೆ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ರೇಡ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಒಂದು ಅಧಿಕಾರಿಗಳೇನಿದ್ದಾರೆ ಅವರಿಗೂ ಕೂಡ ಈಗ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷಾ, ಓಕೆ, ಧನ್ಯವಾದಗಳು ಧ್ರುವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.